ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಏನು ದರ್ಶನ್ ಪರವಾಗಿ ವಕೀಲರಾಗಿದ್ದಂಥ ಸುನಿಲ್ ಅವರು ತಮ್ಮ ವಕೀಲಿಕೆಯಿಂದ ಹಿಂದೇನ ಸರಿದಿರುವಂಥದ್ದು. ಅಂದರೆ ಇಲ್ಲಿ ಪ್ರಮುಖವಾಗಿ ದರ್ಶನ್ ಅವರಿಗೆ ಏನು ಪ್ರಕರಣ ಆರಂಭ ಆದ್ರಿಂದಲೂ ಸುನಿಲ್ ಅವರು ವಕೀಲರಾಗಿ ಒಂದು ಕಾರ್ಯವನ್ನು ನಿರ್ವಹಣೆ ಮಾಡ್ತಾ ಇದ್ರು. ಮತ್ತು ಸೆಷನ್ಸ್ ಕೋರ್ಟ್ ಇರ್ಬೋದು, ಮತ್ತು ಹೈಕೋರ್ಟ್ ಇರ್ಬೋದು, ಅಲ್ಲೆಲ್ಲನೂ ಸಹ ದರ್ಶನ್ ಪರವಾಗಿ ಬೇಕಾದ ಸಂದರ್ಭದಲ್ಲಿ ಕೆಲವೊಂದಷ್ಟು ಅರ್ಜಿಗಳನ್ನು ಸಲ್ಲಿಕೆ ಮಾಡ್ತಾ ಇದ್ರು. ಆದರೆ ಅವರು ದಿಢೀರನೆ ಇದೀಗ ಏನು ಟ್ರಯಲ್ ಕೋರ್ಟಿಂದ ನಿವೃತ್ತಿಯನ್ನು ಆಗಿರುವಂಥದ್ದು. ಈ ಹಿಂದೆ ಕಳೆದ ವಾರ ಏನು ಹೈಕೋರ್ಟ್ನಿಂದ ಸುನಿಲ್ ಅವರು ನಿವೃತ್ತಿಯನ್ನು ಆಗಿದ್ರು. ಅದಾದ ನಂತರ ಇದೀಗ ಟ್ರಯಲ್ ನಡೀತಾ ಇರುವಂಥ ಸಂದರ್ಭದಲ್ಲಿ ಏನು ವಕೀಲ ಸುನಿಲ್ ಅವರು ದರ್ಶನ್ ಅವರ ಪರವಾಗಿಯಿಂದ ವಕೀಲಿಕೆಯಿಂದ ಹಿಂದೆ ಸರಿದಿರುವಂಥದ್ದು. ಯಾಕಂದರೆ ಈ ಒಂದು ಪ್ರಮುಖವಾಗಿ ಸಾಕಷ್ಟು ವಿಚಾರಗಳಲ್ಲಿ ದರ್ಶನ್ ಪರವಾಗಿ ಸುನಿಲ್ ಅವರು ವಾದವನ್ನು ಮಾಡ್ತಾ ಇದ್ರು. ಜೊತೆಗೆ ಜೈಲಲ್ಲಿ ಏನು ಕೆಲವೊಂದಷ್ಟು ಫುಡ್ಗಳು ಸಿಗ್ತಾ ಇಲ್ಲ, ಮತ್ತು ಕೆಲವೊಂದಷ್ಟು ಬೇಸಿಕ್ಸ್ ಏನು ವಸ್ತುಗಳು ಅನಿಮಿನಿಟೀಸ್ ಸಿಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಕೋರ್ಟ್ನಲ್ಲಿ ಏನು ಅರ್ಜಿಯನ್ನು ಹಾಕ್ಕೊಂಡಿದ್ರು. ಕೆಲವೊಂದಷ್ಟು ಸೌಲಭ್ಯಗಳನ್ನು ಅವರು ದರ್ಶನ್ ಅವರಿಗೆ ಕೋರ್ಟ್ನಿಂದ ಆದೇಶವನ್ನು ಮಾಡಿಕೊಟ್ಟಿದ್ರು. ಜೊತೆಗೆ ಏನಂದರೆ ಇತ್ತೀಚೆಗೆ ನಡೆದಂತಹ ಕೆಲವೊಂದಷ್ಟು ವಿಚಾರಗಳಲ್ಲಿ ದರ್ಶನ್ ಮತ್ತು ಸುನಿಲ್ರನ್ನ ನಡುವೆ ಒಂದಷ್ಟು ಏನು ಮನಸ್ತಾಪ ಉಂಟಾಗಿ ಇದೀಗ ಏನು ಸುನಿಲ್ ಅವರು ಇವತ್ತು ಬೆಳಗ್ಗೆ ಅವರ ಪರ ವಕೀಲರು ಜೂನಿಯರ್ ಶೋಭಿತ್ ಅಂತ ಹೇಳ್ಬಿಟ್ಟು ವಕೀಲರು 59ನೇ CCH ಕೋರ್ಟ್ಗೆ ಬಂದು ಏನು ರಿಟೈರ್ಮೆಂಟ್ ಮೆಮೋವನ್ನು ಸಲ್ಲಿಕೆಯನ್ನು ಮಾಡಿರುವಂಥದ್ದು. ಅಂದರೆ ಈ ಒಂದು ಪ್ರಕರಣದಿಂದ ನಿವೃತ್ತಿ ಹೊಂದುತ್ತಾ ಇದ್ದೀನಿ, ಇನ್ನು ಮುಂದೆ ಈ ಒಂದು ಪ್ರಕರಣದಲ್ಲಿ ನಾನು ವಕೀಲನಾಗಿ ಇರೋದಿಲ್ಲ ಅಂತ ಹೇಳ್ಬಿಟ್ಟು ಅವರ ಜೂನಿಯರ್ ಮುಖಾಂತರ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡಿರುವಂಥದ್ದು ಗೊತ್ತಾಗಿರುವಂಥದ್ದು. ಸೊ ಇದೀಗ ಈ ಸಂದರ್ಭದಲ್ಲಿ ಕೋರ್ಟ್ನಲ್ಲಿ ಏನು ದರ್ಶನ್ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಹ ಹಾಜರಾಗಿದ್ದರು. ಆ ಒಂದು ಸಂದರ್ಭದಲ್ಲಿ ಜಡ್ಜ್ ದರ್ಶನ್ ಅವರಿಗೂ ಸಹ ಪ್ರಶ್ನೆಯನ್ನು ಮಾಡ್ತಾರೆ. ನಿಮ್ಮ ವಕೀಲರಾಗಿ ಸುನಿಲ್ ಅವರು ಏನಿದ್ದಾರೆ, ಸೊ ಅವರು ರಿಟೈರ್ಮೆಂಟ್ ಮೆಮೋ ಸಲ್ಲಿಕೆ ಮಾಡ್ತಾ ಇದ್ದೀರಾ, ನೀವೇನು ಹೇಳ್ತೀರಾ ಅಂತ ಸಂದರ್ಭದಲ್ಲಿ ದರ್ಶನ್ ಅವರಿಗೆ ಕೇಳಿದ್ರು. ಆ ಒಂದು ಸಂದರ್ಭದಲ್ಲಿ ದರ್ಶನ್ ಅವರು ನಾನು ನನ್ನ ಕುಟುಂಬದ ಜೊತೆ ಚರ್ಚೆಯನ್ನು ಮಾಡಿ ಮುಂದಿನ ಯಾರು ನನ್ನ ವಕೀಲರು ಅನ್ನೋದನ್ನು ತಿಳಿಸ್ತೀನಿ ಅಂತಲೂ ಸಹ ಹೇಳಿದರು. ಜೊತೆಗೇನೆಂದರೆ ಹೈಕೋರ್ಟ್ ಹಿರಿಯ ವಕೀಲರಾದಂಥ ಅಜ್ಮತ್ ಪಾಷಾ ಅವರು ಸಹ ನಾನು ದರ್ಶನ್ ಅವರಿಗೆ ಏನೋ ವಕೀಲಾಗಿ ವಕಾಲತನ್ನು ವಹಿಸ್ತೀನಿ ಅಂತ ಹೇಳ್ಬಿಟ್ಟು ಇವತ್ತು ಅವರ ಅರ್ಜಿಯನ್ನು ಸಲ್ಲಿಸಿರುವಂಥದ್ದು. ಜೊತೆಗೇನೆಂದರೆ ಮುಂದಿನ ದಿನಗಳಲ್ಲಿ ಯಾರು ದರ್ಶನ್ ಅವರಿಗೆ ವಕೀಲರಾಗಿರ್ತಾರೆ ಅನ್ನೋದು ಸಹ ಯಕ್ಷ ಪ್ರಶ್ನೆ. ಯಾಕಂದರೆ ದರ್ಶನ್ ಅವರು ಅಜ್ಮತ್ ಪಾಷಾ ಅವ್ರನ್ನ ವಕೀಲರಾಗಿ ನೇಮಕ ಮಾಡ್ತಾರ ಅಥವಾ ಬೇರೆ ಯಾರಾದರೂ ನೇಮಕ ಮಾಡ್ತಾರ ಅನ್ನೋದು ಸಹ ಒಂದು ಕುತೂಹಲಕಾರಿಯಾಗಿರುವಂಥದ್ದು. ಯಾಕಂದರೆ ದರ್ಶನ್ ಮತ್ತು ಏನು ಸುನಿಲ್ ರವ್ರ ನಡುವೆ ಸಾಕಷ್ಟು ಕ್ಲೋಸ್ ರಿಲೇಷನ್ಶಿಪ್ ಇತ್ತು. ಆದರೆ ಇದೀಗ ಏನು ಕಳೆದ 4 ತಿಂಗಳಿಂದ ಇಬ್ಬರ ನಡುವೆ ಕೆಲವೊಂದಷ್ಟು ವಿಚಾರಗಳಿಗೆ ಮನಸ್ತಾಪ ಆಯಿತು. ಅದು ಏನಂದರೆ ಪ್ರಮುಖವಾಗಿ ದರ್ಶನ್ ಅವರು ಏನು ಏಪ್ರಿಲ್ನಲ್ಲಿ ಒಂದು ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಹಾಕ್ತಾರೆ. ಆ ಒಂದು ಅರ್ಜಿಯನ್ನು ಈಗ ನಾವು ಹಾಕೋದು ಬೇಡ, ಅಂದರೆ ಏನು ಆಗಸ್ಟ್ನಲ್ಲಿ ಹಾಕಿದರೆ 1 ವರ್ಷ ಆಗ್ತಾ ಇತ್ತು, ಆ ಒಂದು ಸಂದರ್ಭದಲ್ಲಿ ನಿಮಗೆ ಆರಾಮಾಗಿ ಬೇಲ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಸುನಿಲ್ ಅವರು ದರ್ಶನ್ ಅವರಿಗೆ ಹೇಳಿದರು. ಆದರೆ ದರ್ಶನ್ ಅವರು ಯಾವುದೇ ರೀತಿಯಲ್ಲಿ ಕೇಳಿಲ್ಲ. ಯಾಕಂದರೆ ಆದಷ್ಟು ಬೇಗ ನಾನು ಜಾಮೀನನ್ನು ಪಡೆದುಕೊಂಡು ಹೊರಗಡೆ ಬರಬೇಕು ಅನ್ನೋದು ದರ್ಶನ್ ಅವರಿಗೆ ಮತ್ತು ವಿಜಯಲಕ್ಷ್ಮಿ ಅವರಿಗೆ ಇದ್ದಂಥ ಕಾತರ. ಆ ಒಂದು ಸಂದರ್ಭದಲ್ಲಿ ಏಪ್ರಿಲ್ನಲ್ಲಿ ಏನು ಸುಪ್ರೀಂ ಕೋರ್ಟ್ಗೆ ಒಂದು ಅರ್ಜಿಯನ್ನು ಹಾಕಿದ್ರು. ಆದರೆ ಸುಪ್ರೀಂ ಕೋರ್ಟ್ ಏನಂದರೆ ಈಗ ಟ್ರಯಲ್ ನಡೀತಾ ಇರುವಂಥ ಸಂದರ್ಭದಲ್ಲಿ 1 ವರ್ಷದಲ್ಲಿ ನೀವು ಟ್ರಯಲನ್ನು ಮುಗಿಸ್ಬೇಕು ಅಂತ ಹೇಳ್ಬಿಟ್ಟು ಅವರಿಗೆ ಸೂಚನೆಯನ್ನು ಕೊಟ್ಟು 1 ವರ್ಷ ಆದ ನಂತರ ನಿಮಗೆ ಜಾಮೀನನ್ನು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟು ಹೇಳಿತ್ತು. ಸೊ ಆ ಹಿನ್ನೆಲೆಯಲ್ಲಿ 1 ವರ್ಷಗಳ ಕಾಲ ದರ್ಶನ್ ಅವರಿಗೆ ಜಾಮೀನು ಸಿಗೋದಿಲ್ಲ ಅನ್ನೋದು ಗೊತ್ತಾಗಿತ್ತು. ಮತ್ತೊಂದು ವಿಚಾರ ಅಂದರೆ ವಕೀಲರಾದಂಥ ಏನು ಸುಧನ್ವ ಏನಿದ್ದಾರೆ, ಸೊ ಅವರು ಕೆಲವೊಂದಷ್ಟು ಪ್ರಶ್ನೆಗಳನ್ನು ಕೋರ್ಟ್ ಮುಂದೆ ತೆರೆದಿಟ್ಟರು. ಅಂದರೆ ಪೊಲೀಸರು ಏನು ಮಾಜರ್ ಮಾಡುವಂಥ ಸಂದರ್ಭದಲ್ಲಿ ಇರ್ಬೋದು, ಮತ್ತು ಸೀಸ್ ಮಾಡುವಂಥ ಸಂದರ್ಭದಲ್ಲಿ ಕೆಲವೊಂದು ವಸ್ತುಗಳನ್ನು ಬೇರೆ ಬೇರೆ ಕಡೆ ಸೀಸ್ ಮಾಡಿದ್ದಾರೆ, ಮತ್ತು ಬೇರೆ ಬೇರೆ ಸ್ಥಳಗಳಲ್ಲಿ ತೋರಿಸಿದ್ದಾರೆ. ಇದು ಒಂದು ಎಲ್ಲೋ ಕಡೆ ಕಾನೂನು ಉಲ್ಲಂಘನೆ ಅಂತ ಹೇಳ್ಬಿಟ್ಟು ಅವರು ಕೋರ್ಟ್ನಲ್ಲಿ ಒಂದು ಅರ್ಜಿಯನ್ನು ಹಾಕಿದರು. ಮತ್ತು ಇನ್ಸ್ಪೆಕ್ಟರ್ ಯಾರಿದ್ದಾರೆ, ಈ ಒಂದು ಪ್ರಕರಣದ ತನಿಖಾಧಿಕಾರಿ ಯಾರಿದ್ದಾರೆ, ಸೊ ಅವರನ್ನು ಇದರಲ್ಲಿ ಆರೋಪಿಗಳನ್ನು ಮಾಡಬೇಕು. ಯಾಕಂದರೆ ಈ ರೀತಿ ಬೇರೆ ಕಡೆ ಸೀಸ್ ಮಾಡಿಕೊಂಡು ಬೇರೆ ಕಡೆ ಒಂದು ತೋರಿಸೋದಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಸಹ ಒಂದು ಅರ್ಜಿಯನ್ನು ಹಾಕಿದರು. ಆ ಒಂದು ಸಂದರ್ಭದಲ್ಲಿ ಈ ಒಂದು ಪ್ರಕರಣದಲ್ಲಿ ಇನ್ನಷ್ಟು ಲೋಪದೋಷಗಳಿದೆ ಅನ್ನೋದು ಮೇಲ್ನೋಟಿಗೆ ಗೊತ್ತಾಯಿತು. ಆ ಥರ ನೀವು ವಕೀಲಿಕೆಯನ್ನು ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ದರ್ಶನ್ ಅವರು ನೇರವಾಗಿ ಸುನಿಲ್ ಅವ್ರಿಗೆ ಹೇಳಿದ್ರು. ಇದು ಎಲ್ಲೋ ಒಂದು ಕಡೆ ಸುನಿಲ್ ಅವರಿಗೆ ಬೇಜಾರಾಗಿರುವಂಥದ್ದು. ಮತ್ತೊಂದು ವಿಚಾರ ಅಂದರೆ ನನ್ನ ಪರವಾಗಿ ಸಾಕಷ್ಟು ಜನ ವಕೀಲರು ಬಂದು ವಾದ ಮಾಡ್ತಾರೆ, ನೀವೇ ಏನು ಬಂದು ವಾದವನ್ನು ಮಾಡಬೇಕಾಗಿಲ್ಲ ಅಂತ ಹೇಳ್ಬಿಟ್ಟು. ಯಾಕಂದರೆ ದರ್ಶನ್ ಅವರ ಏನು ಹೊರಗಡೆ ಇದ್ದಂಥ ಸಂದರ್ಭದಲ್ಲಿ ಅವರ ನಿರ್ಮಾಪಕರು ಇರ್ಬೋದು ಮತ್ತು ನಿರ್ದೇಶಕರು ಇರ್ಬೋದು, ಸಾಕಷ್ಟು ಜನರು ಬಂದು ಭೇಟಿಯನ್ನು ಮನೆ ಕಾಯ್ತಾ ಇದ್ರು. ಅದೇ ರೀತಿ ನನ್ನ ಮನೆ ಬಾಗಿಲಿಗೆ ಬಂದು ಸಾಕಷ್ಟು ಜನ ವಕೀಲರು ಕಾಯ್ತಾರೆ, ನೀವೇ ಏನು ವಾದ ಮಾಡಬೇಕಾಗಿಲ್ಲ ಅಂತ ಹೇಳ್ಬಿಟ್ಟು ಸುನಿಲ್ ಅವರಿಗೆ, ಅಂದರೆ ಬೇರೆ ವಕೀಲರ ಹತ್ರ ಹೇಳ್ಕೊಂಡಿರುವಂಥದ್ದಕ್ಕೆ ವಿಚಾರಗಳು ಸಹ ಸುನಿಲ್ ಅವರ ಕಿವಿಗೆ ಬಿದ್ದಿರುವಂಥದ್ದು. ಮತ್ತು ಇದೊಂದು ವಿಚಾರ ಇರ್ಬೋದು, ಮತ್ತು ಬೇರೆ ಬೇರೆ ವಿಚಾರಗಳಲ್ಲಿ ಸಂದರ್ಭದಲ್ಲೂ ಸಹ ದರ್ಶನ್ ಹೇಳಿದಂತೆ ವಕೀಲರು ಕೇಳಬೇಕು ಅನ್ನೋದು ವಾದವನ್ನು ಸಹ ದರ್ಶನ್ ಅವರ ಮನಸ್ಥಿತಿಯಲ್ಲಿತ್ತು. ಅಂದರೆ ದರ್ಶನ್ ಯಾವ ರೀತಿ ಹೇಳ್ತಾರೆ ಆ ರೀತಿ ಬಂದು ವಕೀಲರು ಕೋರ್ಟ್ನಲ್ಲಿ ವಾದ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರು ಅನ್ನೋದು ಸಹ ಒಂದು ವಕೀಲರ ಸಮೂಹದಿಂದ ಕೇಳಿ ಬಂದಿರುವಂಥ ಮಾತುಗಳು. ಈ ರೀತಿ ಆದರೆ ನಾವು ವಕೀಲರಾಗಿ ಕೆಲಸ ಮಾಡೋಕ್ಕೆ ಆಗೋದಿಲ್ಲ. ಯಾಕಂದರೆ ಆರೋಪಿಗಳು ಹೇಳಿದಂತೆ ಏನು ಬಂದು ವಕೀಲರು ನಾವು ನ್ಯಾಯಾಲಯದಲ್ಲಿ ವಕೀಲಿಕೆಯನ್ನು ಮಾಡೋಕ್ಕಾಗೋದಿಲ್ಲ, ಮತ್ತು ನಾವು ಪ್ರೊಸೀಡಿಂಗ್ಸನ್ನು ನಡೆಸೋಕ್ಕಾಗಲ್ಲ. ಏನು ನಮ್ಮ ಸೆಕ್ಷನ್ಸ್ ಏನಿರುತ್ತೆ, BNS ಸೆಕ್ಷನ್ಸ್ ಇರ್ಬೋದು, ಮತ್ತು CRPC ಇರ್ಬೋದು, ಮತ್ತು ಕೋರ್ಟ್ ಪ್ರೊಸೀಡಿಂಗ್ಸ್ ಏನಿರುತ್ತೋ ಅದರ ಪ್ರಕಾರ ನಾವು
ಅರ್ಜಿಗಳನ್ನು ಹಾಕಬೇಕಾಗುತ್ತೆ. ಅದರ ಪ್ರಕಾರ ನಾವು ಡೇಟ್ಗಳನ್ನು ತಗೊಳ್ಬೇಕಾಗುತ್ತೆ. ಅದರ ಪ್ರಕಾರ ನಾವು ಕ್ರಾಸ್ ಎಕ್ಸಾಮಿನೇಷನ್ ಇರ್ಬೋದು, ಮತ್ತು ಟ್ರಯಲ್ ಇರ್ಬೋದು, ಮತ್ತೊಂದು ನಡೆಸಬೇಕಾಗುತ್ತೆ. ಆದರೆ ಒಬ್ಬ ಆರೋಪಿ ಬಂದುಬಿಟ್ಟು ನಮಗೆ ಈ ರೀತಿ ನಡೆಸಬೇಕು ಅನ್ನೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಸಹ ಒಂದು ಸುನಿಲ್ ಅವರಿಗೆಲ್ಲ ಒಂದು ಕಡೆ ಮನಸ್ತಾಪ ಆಗಿತ್ತು, ಮತ್ತು ಅವರಿಗೆ ಒಂದು ರೀತಿ ಬೇಜಾರಾಗಿತ್ತು ಅನ್ನೋದನ್ನು ಸಹ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಈ ಎಲ್ಲ ವಿಚಾರಗಳನ್ನು ಇಟ್ಕೊಂಡು ಅವರು ಕಳೆದ ವಾರನೂ ಸಹ ದರ್ಶನ್ ಅವರು ಏನೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ನಲ್ಲಿ ಅರ್ಜಿಯನ್ನು ಹಾಕೊಂಡಿದ್ರು. ಅಂದರೆ ಬಾಸ್ ಸಿನಿಮಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೋ ಅವರು ದರ್ಶನ್ ಅವರು ಮೇಲ್ಮನವಿ ಹೋಗಿದ್ರು ಹೈಕೋರ್ಟ್ಗೆ. ಅಂದರೆ ಈ ಒಂದು ಸಿನಿಮಾ ಬಿಡುಗಡೆ ಆಗಬಾರ್ದು, ಈ ಒಂದು ಸಿನಿಮಾ ಒಂದು ರೀತಿ ರೇಣುಕಾಸ್ವಾಮಿಯ ಕೊಲೆಯ ರೀತಿ ಬಿಂಬಿಸುವ ಚಿತ್ರ ಆಗಿದೆ, ಹಾಗಾಗಿ ಈ ಚಿತ್ರಕ್ಕೆ ಬಿಡುಗಡೆ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಹೈಕೋರ್ಟ್ಗೆ ಒಂದು ಅರ್ಜಿಯನ್ನು ಹಾಕೊಂಡಿದ್ರು. ಆದರೆ ಹೈಕೋರ್ಟ್ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಅರ್ಜಿಯ ವಿಚಾರಣೆಯನ್ನು ನಡೆಸಿ ಮತ್ತೆ ಮುಂದಿನ ದಿನಾಂಕವನ್ನು ಕೊಟ್ಟಿರುವಂಥದ್ದು. ಹಾಗಾಗಿ ಆ ಒಂದು ಸಂದರ್ಭದಲ್ಲೂ ಸಹ ನಾನು ಈ ಒಂದು ಪ್ರಕರಣದಲ್ಲಿ ವಾದ ಮಾಡಬೇಕಂದ್ರೆ ನನಗೆ ಒಂದು ದರ್ಶನ್ ಅವರಿಂದ ಯಾವುದೇ ರೀತಿಯ ಸೂಚನೆ ಬಂದಿಲ್ಲ, ಹಾಗಾಗಿ ನಾನು ಈ ಒಂದು ಪ್ರಕರಣದಿಂದ ನಿವೃತ್ತಿ ಹೊಂದುತ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಸುನಿಲ್ ಅವರು ಹೇಳಿದರು. ಅದೇ ರೀತಿ ಇವತ್ತು ಬೆಳಗ್ಗೆ ಬಂದು ಸಹ ಒಂದು ಇವತ್ತು ಟ್ರಯಲ್ ಇತ್ತು, 59ನೇ CCH ಕೋರ್ಟ್ನಲ್ಲಿ ಏನು ಟ್ರಯಲ್ ಇತ್ತು. ಈ ಒಂದು ಸಂದರ್ಭದಲ್ಲೂ ಸಹ ಅವರು ಬಂದಂಥ ಸಂದರ್ಭದಲ್ಲಿ ಅಂದರೆ ಅವರ ಜೂನಿಯರ್ ಒಬ್ಬ ವಕೀಲರು ಬಂದಿದ್ದರು, ಶೋಭಿತ್ ಅಂತ ಹೇಳ್ಬಿಟ್ಟು. ಅವರು ಬಂದು ಈ ರೀತಿ ನಾವು A2 ಇರ್ಬೋದು, ಮತ್ತು A11 ಇರ್ಬೋದು, ಮತ್ತು A13 ಯಾರಿದ್ದಾರೆ, ಸೊ ಈ 3 ಆರೋಪಿಗಳಿಗೆ ಇಷ್ಟು ದಿನಗಳ ಕಾಲ ಸುನಿಲ್ ಅವರು ವಕೀಲರು ವಕೀಲಿಕೆಯನ್ನು ಮಾಡ್ತಾಯಿದ್ರು. ದರ್ಶನ್ ಇರ್ಬೋದು, ಮತ್ತು ನಾಗರಾಜ್ ಇರ್ಬೋದು, ಮತ್ತು ಲಕ್ಷ್ಮಣ್, ಈ ಮೂವರಿಗೂ ಸಹ ಏನೋ ಸುನಿಲ್ ಅವರು ವಾದವನ್ನು ಮಾಡ್ತಾಯಿದ್ರು, ಮತ್ತು ಬೇರೆ ಬೇರೆ ಅಪ್ಲಿಕೇಶನ್ಸನ್ನು ಆಗ್ತಾಯಿದ್ರು. ಆದರೆ ಇನ್ನು ಮುಂದೆ ನಾನು ಈ 3 ಜನ ಆರೋಪಿಗಳು ಯಾರಿದ್ದಾರೆ, ಸೊ ಅವರಿಗೆ ನಾನು ಯಾವುದೇ ರೀತಿಯಂಥ ವಕಾಲತ್ತನ್ನು ವಹಿಸಲ್ಲ ಅಂತ ಹೇಳ್ಬಿಟ್ಟು ಅವರು ಇವತ್ತು ಅವರ ಜೂನಿಯರ್ ಮುಖಾಂತರ ಒಂದು ಮೆಮೋ ಆಫ್ ಏನು ರಿಟೈರ್ಮೆಂಟ್ ಮೆಮೋವನ್ನು ಸಲ್ಲಿಕೆಯನ್ನು ಮಾಡಿರುವಂಥದ್ದು. ಆ ಒಂದು ಸಂದರ್ಭದಲ್ಲಿ ದರ್ಶನ್ ಅವರು ಸಹ ಒಂದು ಕೋರ್ಟ್ ಅವರನ್ನು ಪ್ರಶ್ನೆ ಮಾಡಿತ್ತು, ಈ ರೀತಿ ನಿಮ್ಮ ವಕೀಲರು ಏನು ರಿಟೈರ್ಮೆಂಟ್ ಮೆಮೋ ಆಗ್ತಾಯಿದ್ದಾರೆ, ನೀವೇನು ಹೇಳ್ತೀರಾ ಅಂತ ಕೇಳಿತ್ತು. ಆದರೆ ಆ ಒಂದು ಸಂದರ್ಭದಲ್ಲಿ ದರ್ಶನ್ ಅವರು VC ಮೂಲಕ ಹಾಜರಾದಂಥ ಸಂದರ್ಭದಲ್ಲಿ ನಾನು ನನ್ನ ಕುಟುಂಬಸ್ಥರ ಜೊತೆ ಏನು ಮಾತನಾಡಿ ಈ ಒಂದು ಪ್ರಕರಣದಲ್ಲಿ ಮುಂದೆ ಯಾರು ನನ್ನ ವಕೀಲರಾಗಿರ್ತಾರೆ ಅನ್ನೋದನ್ನು ಮುಂದಿನ ದಿನಗಳಲ್ಲಿ ನಾನು ಕೋರ್ಟ್ಗೆ ತಿಳಿಸ್ತೀನಿ ಅಂತ ಹೇಳ್ಬಿಟ್ಟು ದರ್ಶನ್ ಅವರು ಹೇಳಿರುವಂಥದ್ದು. ಅದರಂತೆ ಇವತ್ತು ಕೋರ್ಟ್ ಟ್ರಯಲನ್ನು ವಿಚಾರಣೆಯನ್ನು ಮುಗಿಸಿ ಮುಂದಿನ ದಿನಾಂಕವನ್ನು ಕೊಟ್ಟಿರುವಂಥದ್ದು. ಒಟ್ಟಾರೆಯಾಗಿ ಈ ಒಂದು ಪ್ರಕರಣದಲ್ಲಿ ಒಂದು ಬಿಗ್ ಡೆವಲಪ್ಮೆಂಟ್ ಆಗಿರುವಂಥದ್ದು. ಯಾಕಂದರೆ 2 ವರ್ಷಗಳಿಂದ ಸುನಿಲ್ ಅವರು ದರ್ಶನ್ ಅವರ ಪರವಾಗಿ ಕೋರ್ಟ್ನಲ್ಲಿ ವಾದವನ್ನು ಮಾಡ್ತಾಯಿದ್ರು. ಅದೇ ರೀತಿ ನಾಗರಾಜ್ ಇರ್ಬೋದು, ಮತ್ತು ಲಕ್ಷ್ಮಣ್ ಇರ್ಬೋದು, ಇವರ 3 ಪರವಾಗಿ ಅವರು ವಾದವನ್ನು ಮಾಡ್ತಾಯಿದ್ರು. ಮತ್ತು ಕೆಲವೊಂದೊಂದು ಸಂದರ್ಭದಲ್ಲಿ ರಿಲೀಫನ್ನು ಸಹ ಕೋರ್ಟ್ನಿಂದ ಕೊಡಿಸಿದ್ರು. ಯಾಕಂದರೆ ಪರಪ್ನಗರದ ಜೈಲಲ್ಲಿ ಯಾವುದೇ ರೀತಿಯಾದ ಸೌಲಭ್ಯಗಳು ಸಿಗ್ತಾ ಇಲ್ಲ, ಮತ್ತು ಚಳಿಗಾಲ ಇದ್ದಂಥ ಸಂದರ್ಭದಲ್ಲಿ ಅವ್ರಿಗೆ ಬೆಡ್ಶೀಟ್ ಇರ್ಬೋದು, ಮತ್ತು ಕಂಬಳಿ ಏನು ಸಿಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಒಂದು ವಾದವನ್ನು ಮಾಡಿದರು. ಅದರ ಸಂದರ್ಭದಲ್ಲಿ ಕೋರ್ಟ್ ಸಹ ಒಂದು ಇವ್ರಿಗೆ ಆರೋಪಿಗಳಿಗೆ ಏನು ಬೇಸಿಕ್ಸ್ ಮೂಲಸೌಕರ್ಯಗಳು ಸಿಗಬೇಕು, ಆ ನಿಟ್ಟಿನಲ್ಲಿ ಎಲ್ಲ ಸೌಲಭ್ಯಗಳು ಸಿಗಬೇಕು ಅಂತ ಹೇಳ್ಬಿಟ್ಟು ಕೋರ್ಟ್ ಒಂದು ಪರಪ್ನಗರ ಏನು ನಿರ್ದೇಶಕರಿಗೆ ಒಂದು ಸೂಚನೆಯನ್ನು ಕೊಟ್ಟಿತ್ತು. ಅದ್ರ ಜೊತೆಗೆ ಏನಂದರೆ ಕೋರ್ಟ್ನಲ್ಲಿ ಇನ್ನೂ ಬೇರೆ ಬೇರೆ ವಿಚಾರಗಳ ಸಂದರ್ಭದಲ್ಲಿ ಮತ್ತು ಟ್ರಯಲ್ ಇರ್ಬೋದು, ಟ್ರಯಲ್ ಬೇಗ ಮಾಡ್ತಾ ಇಲ್ಲ, ಅದಕ್ಕಾಗಿ ಟ್ರಯಲ್ ಬೇಗ ಮಾಡಬೇಕು ಅಂತ ಹೇಳ್ಬಿಟ್ಟು ಸಹ ಅವರು ವಾದವನ್ನು ಮಾಡಿದರು. ಸೊ ಇಷ್ಟು ಒಟ್ಟಾರೆಯಾಗಿ ಸಾಕಷ್ಟು ಪ್ರಕರಣಗಳಲ್ಲಿ ಸುನಿಲ್ ಅವರು ದರ್ಶನ್ ಅವ್ರಿಗೆ ಎಲ್ಲ ಒಂದು ಕಡೆ ಹೆಲ್ಪ್ ಮಾಡಿದ್ರು. ಆದರೂ ಸಹ ದರ್ಶನ್ ಅವರು ಸುನಿಲ್ ಅವರ ಮೇಲೆ ಎಲ್ಲ ಒಂದು ಕಡೆ ನಂಬಿಕೆಯನ್ನು ಇಟ್ಕೊಂಡಿಲ್ಲ ಅನ್ನೋದು ಸಹ ಒಂದು ವಕೀಲರ ಸಮೂಹದಿಂದ ಕೇಳಿ ಬರ್ತಾ ಇರೋ ಮಾತುಗಳಲ್ಲೇ ಇದೆ. ಯಾಕಂದರೆ ದರ್ಶನ್ ಅವರು ಏನಾದರೂ ಸುನಿಲ್ ಅವರನ್ನು ಇಟ್ಕೊಂಡಿದ್ರೆ ಮತ್ತು ಎಲ್ಲ ಒಂದು ಕಡೆ ಈ ಒಂದು ಪ್ರಕರಣದಲ್ಲಿ ಏನಾದರೂ ರಿಲೀಫ್ ಸಿಗ್ಬೋದಾಗಿತ್ತು. ಆದರೆ ಗೊತ್ತಿಲ್ಲ ಕೋರ್ಟ್ನಲ್ಲಿ ಯಾವ ರೀತಿ ವಾದ ಪ್ರತಿವಾದಗಳಾಗುತ್ತೆ ಅದರ ಮೇಲೆ ನಿರ್ಧಾರ ಆಗ್ತಾಯಿದ್ರು. ಆದರೆ ಇದೊಂದು ಕಡೆ ಎಲ್ಲ ಒಂದು ಕಡೆ ದರ್ಶನ್ ಅವರಿಗೆ ಹಿನ್ನಡೆ ಆಯಿತು ಅಂದರೆ, ಯಾಕಂದರೆ ಸುನಿಲ್ ಅವರು ಈ ಒಂದು ಪ್ರಕರಣದಿಂದ ಕೈ ಬಿಟ್ಟಿರೋದು ಎಲ್ಲ ಒಂದು ಕಡೆ ದರ್ಶನ್ ಅವರಿಗೆ ಹಿನ್ನಡೆ ಆಯಿತು ಅನ್ನೋದು ಸಹ ಸದ್ಯಕ್ಕೆ ವಕೀಲರ ಸಮೂಹದಿಂದ ಕೇಳಿ ಬರ್ತಾ ಇರುವಂಥ ಮಾತುಗಳು. ಆದರೆ ಮುಂದಿನ ದಿನಗಳಲ್ಲಿ ಯಾರು ದರ್ಶನ್ ಅವರಿಗೆ ವಕೀಲರಾಗಿ ಇರ್ತಾರೆ ಅನ್ನೋದು ಸಹ ಇದೀಗ ಇರುವಂಥದ್ದು ಯಕ್ಷ ಪ್ರಶ್ನೆ ಆಗಿರುತ್ತೆ. ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಜೊತೆ ಅರುಣ್ ಕುಮಾರ್, ಅಶ್ವವೇಗ ನ್ಯೂಸ್, ಬೆಂಗಳೂರು.